ಸ್ವಾಮಿ ವರ್ಸಸ್ ಚಲುವರಾಯಸ್ವಾಮಿ ಅನ್ನುವಂತಹ ಒಂದು ದೊಡ್ಡ ವಿಷಯ ಈಗ ಚರ್ಚೆ ಆಗ್ತಾ ಇದೆ. ಕರ್ನಾಟಕದ ಒಂದ್ ಲೆಕ್ಕ ಆದ್ರೆ ಮಂಡ್ಯ ಲೋಕಸಭಾ ಕ್ಷೇತ್ರದ ಮತ್ತೊಂದು ಲೆಕ್ಕ. ನೀವು ಇಡೀ ಕರ್ನಾಟಕದಲ್ಲಿ ಯಾವುದೇ ರೀತಿಯಾದಂತಹ ಮ್ಯಾಥಮೆಟಿಕ್ಸ್ ಅರ್ಥಮೆಟಿಕ್ಸ್ ಮಾಡಿದ್ರು ಕೂಡ ಮಂಡ್ಯದಲ್ಲಿ ಅವೆಲ್ಲ ಕೂಡ ತಲೆಕಾಲಿಗಾಗುವಂತಹ ಹಲವಾರು ಸಂದರ್ಭಗಳನ್ನ ನಾವು ನೋಡಿದ್ದೀವಿ. ಆದ್ರೆ ಮಂಡ್ಯ ಲೋಕಸಭಾ ಕ್ಷೇತ್ರದಲ್ಲಿ ಇಟ್ಸ್ ಬಿಟ್ವೀನ್ ಕುಮಾರಸ್ವಾಮಿ ವರ್ಸಸ್ ಚಲುವರಾಯಸ್ವಾಮಿ ಅನ್ನುವಂತಹ ಒಂದು ದೊಡ್ಡ ವಿಷಯ ಈಗ ಚರ್ಚೆ ಆಗ್ತಾ ಇದೆ. ಚಲುವರಾಯಸ್ವಾಮಿ ಅವರು ಶತಾಯ ಗತಾಯ ಸ್ಟಾರ್ ಚಂದ್ರು ಅವರನ್ನ ಗೆಲ್ಲಿಸಿಕೊಳ್ಳೇಬೇಕು ಅಂತ ಇಡೀ ಕ್ಷೇತ್ರದಾದ್ಯಂತ ರೌಂಡ್ ಹೊಡಿತಾ ಇದ್ದಾರೆ. ಇವತ್ತು ಕೃಷಿ ಸಚಿವರಾದಂಥ ಚಲುವರಾಯಸ್ವಾಮಿ ಅವರು ನಮ್ಮೊಂದಿಗಿದ್ದಾರೆ. ಹಾಗೆ ನೋಡಿದ್ರೆ ಈ ಮಂಡ್ಯ ಲೋಕಸಭಾ ಕ್ಷೇತ್ರದಲ್ಲಿ ಚಲುವರಾಯಸ್ವಾಮಿ ಅವರು ಯಾರ್ಯಾರಿಗೆ ಬೆಂಬಲ ಕೊಟ್ಟಿದ್ದಾರೆ, ಯಾರ್ಯಾರಿಗೆ ಸಹಕಾರ ಕೊಟ್ಟಿದ್ದಾರೆ, ಯಾರ್ಯಾರಿಗೆ ಅವರು ಸಹಾಯ ಮಾಡಿದ್ದಾರೆ, ಅವರೆಲ್ಲರೂ ಕೂಡ ಎಲೆಕ್ಷನ್ಗಳಲ್ಲಿ ಗೆಲುವನ್ನ ಸಾಧಿಸಿಕೊಂಡೇ ಬಂದಿದ್ದಾರೆ. ಅದು ಪ್ರತ್ಯಕ್ಷ ಆಗಿರ್ಬೋದು, ಪರೋಕ್ಷ ಆಗಿರ್ಬೋದು. ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಪರೋಕ್ಷವಾಗಿ ಸುಮಲತಾ ಅವರಿಗೆ ಹೆಲ್ಪ್ ಮಾಡಿದ್ರು ಅನ್ನುವಂತಹ ವಿಚಾರ ಈಗ ಕುಮಾರಸ್ವಾಮಿ ಅವರು ಮತ್ತು ಚಲುವರಾಯಸ್ವಾಮಿ ಅವರ ನಡುವೆ ಒಂದು ದೊಡ್ಡ, ಅಂದ್ರೆ ಹಿಂದಿನಿಂದಲೂ ಇತ್ತು, ಈಗ ಅದೊಂದು ದೊಡ್ಡ ಬಿರುಕಾಗಿದೆ ಅಂತ ಹೇಳ್ಬೋದು. ಏನೇ ಆಗ್ಲಿ, ಕೃಷಿ ಸಚಿವರಾದಂಥ ಚಲುವರಾಯಸ್ವಾಮಿ ಅವರು ನಮ್ಮೊಂದಿಗಿದ್ದಾರೆ. ಬನ್ನಿ ಅವ್ರನ್ನ ಮಾತಾಡ್ಸೋಣ. ಸರ್, ನಾನು ಇಡೀ ಕ್ಷೇತ್ರ ದರ್ಶನ ಮಾಡ್ತಾ ಇದ್ದೀನಿ ಸರ್. ಲೋಕಸಭೆ ಮಂಡ್ಯ ಹೇಗಿದೆ ಅಂತ. ಸೊ ಇನ್ನೂ ಭಾಳಷ್ಟು ಕಾನ್ಸ್ಟಿಟ್ಯೂಯೆನ್ಸಿಯನ್ನು ಕವರ್ ಮಾಡೋದಿದೆ. ಬಟ್ ನೀವು ಮಾತ್ರ ಕಾಲಿಗೆ ಗಾಲಿ ಕಟ್ಕೊಂಡು ಓಡಾಡ್ತಾ ಇದ್ದೀರಿ ಸರ್. ತುಂಬ ಪ್ರತಿಷ್ಠೆನಾ ಸರ್ ಇದು ನಿಮಗೆ ಮಂಡ್ಯ ಲೋಕಸಭೆ ಚುನಾವಣೆ? ಪಕ್ಷ ಜವಾಬ್ದಾರಿ ಕೊಟ್ಟಿದೆ. ಜಿಲ್ಲೆಯ ಲೋಕಸಭಾ ಕ್ಷೇತ್ರದ ನಮ್ಮ ಜನರು, ಮತದಾರರು, ಕಾರ್ಯಕರ್ತರು, ಮುಖಂಡರು, ಶಾಸಕರು ಸೊ ಗಟ್ಟಿಯಾಗಿ ನನ್ನ ಜೊತೆ ನಿಂತಿರೋದಾಗ ನನ್ನ ಜವಾಬ್ದಾರಿ ನಿರ್ವಹಿಸಬೇಕಲ್ಲ. ಅಲ್ಲ ಸರ್, ಇನ್ನು ಕಾಂಗ್ರೆಸ್ ಎಲೆಕ್ಷನ್ಗೆ ಟಿಕೆಟ್ ಘೋಷಣೆ ಮಾಡೋದಕ್ಕಿಂತ ಮುಂಚೆನೆ ನೀವೇ ಘೋಷಣೆ ಮಾಡಿ ಪ್ರಚಾರನೂ ಶುರು ಮಾಡಿಬಿಟ್ರಿ. ಇಟ್ಸ್ ಯುವರ್ ಓನ್ ಕ್ಯಾಂಡಿಡೇಟ್. ಇಲ್ಲ, ಪಕ್ಷ ಅನುಮತಿ ತಗೊಂಡೇ ಮಾಡಿದ್ದೀವಿ. ಅದಕ್ಕಿಂತ ಮುಂಚಿತವಾಗಿ ನಮ್ಮಲ್ಲೆಲ್ಲ ಒಗ್ಗಟ್ಟಿದ್ದೀವಿ. ಇಡೀ ಲೋಕಸಭಾ 8 ಕ್ಷೇತ್ರದಲ್ಲಿ ಶಾಸಕರು, ಮಾಜಿ ಶಾಸಕರುಗಳು, MLCಗಳು ಮತ್ತು ಎಲ್ಲ ಪಕ್ಷದ ಪದಾಧಿಕಾರಿಗಳು ಯುನೈಟ್ ಆಗಿದ್ದೀವಿ. ಹಾಗಾಗಿ ನಮ್ಮ ಎಲ್ಲ ಒಂದೇ ಸಿಂಗಲ್ ನೇಮನ್ನು ನಾವು ಪ್ರಪೋಸ್ ಮಾಡ್ತೀವಿ ಅಂದಾಗ ಸಿದ್ದರಾಮಯ್ಯನವರು, DK ಅವರು, ಖರ್ಗೆ ಅವರು, ರಾಹುಲ್ ಗಾಂಧಿಯವರು ಅದನ್ನು ಕ್ಲಿಯರ್ ಮಾಡ್ತೀವಿ ಅಂತೇಳಿ ಸೊ ನಮಗೆ ಕಾನ್ಫಿಡೆಂಟ್ ಆಗಿ ನಾವು ಸ್ವಲ್ಪ ಅರ್ಲಿ ಸ್ಟಾರ್ಟ್. ಸರ್, ಕುಮಾರಸ್ವಾಮಿ ಅವರ ಎಂಟ್ರಿ ಅಥವಾ ಕುಮಾರಸ್ವಾಮಿ ಅವರು ಮಂಡ್ಯ ಲೋಕಸಭಾ ಕ್ಷೇತ್ರದಿಂದ ಸ್ಪರ್ಧೆ ಮಾಡ್ತಾ ಇರೋದು ತಮಗೆ ಆಶ್ಚರ್ಯ ತಂದಿದೆಯಾ ಅಥವಾ ಇದು ನಿರೀಕ್ಷಿತನ ತಮಗೆ? ಅದು ಆ ಥರ ಏನು ನಮ್ಗೆ ಆಶ್ಚರ್ಯನೂ ತಂದಿಲ್ಲ, ನಿರೀಕ್ಷಿತನೂ ಮಾಡಿರಲಿಲ್ಲ. ಬಟ್ ನಾವು ಕುಮಾರಸ್ವಾಮಿ ಕ್ಯಾಂಡಿಡೇಟ್ ಅಂತ ನೋಡ್ತಾ ಇಲ್ಲ. ನಾವು ನಮ್ಮ ಜಿಲ್ಲೆ, ನಮ್ಮ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿನ ಗೆಲ್ಲಿಸ್ಲಿಕ್ಕೆ ಏನು ಬೇಕೋ ಆ ಕಾರ್ಯಚಟುವಟಿಕೆಯನ್ನು ಮಾಡ್ತಿದ್ವಿ. ಈಗ ಏನು ಅವರು ಈ ಜಿಲ್ಲೆಗೆ ಬಂದಿರೋದು ಹೊಸ್ತೇನಲ್ವಲ್ಲ. ಈಗ ಅವ್ರ ನಮ್ಮ ಹೆಸರಲ್ಲಿ ಗೆಲ್ಲಿಸ್ಕೊಡಿ ಅಂತೇಳಿ 2018ರಲ್ಲಿ ಈ ಲೋಕಸಭಾ ಕ್ಷೇತ್ರದಲ್ಲಿ 8 ಜನ ಶಾಸಕರು ಗೆದ್ದರು, 3 ಜನ ಮಂತ್ರಿನೂ ಮಾಡಿದರು, 3 ಜನ MLCನೂ ಇದ್ದರು. ಬಹುಶಃ ಅವ್ರು ಏನೇನು ಆಶ್ವಾಸನೆ ಕೊಟ್ಟಿದ್ರು ಒಂದೂ ನೆರವೇರಿಸಲಿಲ್ಲ. ಸೊ ನಮ್ಮ ಕಾಂಗ್ರೆಸ್ ಪಕ್ಷನೇ ಅವರಿಗೆ ಮುಖ್ಯಮಂತ್ರಿ ಮಾಡಿದ್ದು, ಅದನ್ನೇ ಬೈಕೊಂಡು ಹೋದರು, ಇವಾಗಲೂ ಬೈತಾರೆ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.